TV25 ಅಂತ. ಅದರಲ್ಲಿ ಸೃಜನ್ ಆ ಇವೆಂಟ್ನ ಇನ್ಚಾರ್ಜ್ ತಗೊಂಡಿದ್ರು. ಸೊ ಹಿ ವಾಸ್ ಇನ್ಚಾರ್ಜ್. ಜಸ್ಟ್ ಒಂದು ವಾರ ಅಷ್ಟೇ ಮಾತಾಡಿದ್ದು, ಈ ಶೋ ಬಗ್ಗೆ ಮಾತಾಡಿದ್ದು ಅಷ್ಟೇನೆ. ಬಟ್ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾ ಇತ್ತು, ಏನೋ ಇದೆಯಲ್ಲ, ಸಮಥಿಂಗ್ ಇಸ್ ಫಿಶಿ, ದ ವೇ ಈಸ್ ಬಿಹೇವಿಂಗ್ ವಿತ್ ಮೀ, ದ ವೇ ಹಿ ಇಸ್ ಫೋರ್ಸಿಂಗ್ ಮೀ ಟು ಕಾಲ್, ಮೆಸೇಜ್, ಇದೆಲ್ಲ ನನಗೆ ಒಂಥರ ನಾನು ಯಾಕೆ ಮಾಡ್ಬೇಕು ಇವನ್ಗೆ ಅಂತ ಹಂಗೆ. ಆಮೇಲೆ ಸರಿ ನಾನು ಅಲ್ಲಿಂದ ಹೊರಟು ನಾನು ಫಸ್ಟ್ ಬಂದ್ಬಿಟ್ಟೆ. ಅದಾದ್ಮೇಲೆ ಮಾರನೇ ದಿನ ಇವ್ರು ಬಂದರು. ಅವತ್ತು ನಾನು ಮನೆಗೆ ರೀಚ್ ಆದಮೇಲೆ ನನಗೆ ಫೋನ್ ಮಾಡಿಬಿಟ್ಟು, ನಿನಗೆ ಗೊತ್ತಾ ನಾನು ನಮ್ಮಮ್ಮನೂ ಬ್ರಾಹ್ಮಣರು ಅಂತ ಗೊತ್ತಾ ನಿಮಗೆ? ಹಾಂ ಗೊತ್ತು ಅಂತ. ಹಾಗಿದ್ರೆ ನಾನು ನೀನು ಮದುವೆ ಆಗ್ಬೋದಲ್ಲ. ಅಯ್ಯೋ, ಅಂದ್ರೆ ಅವ್ರು ಯಾವಾಗ್ಲೂ ಜೋಕ್ ಮಾಡ್ತಾ ಇರ್ತಾರಲ್ಲ, ಓಕೆ ಅಂತಂದೆ. ಆಮೇಲೆ ನನ್ಗೇನಿಲ್ಲ, ಇವಾಗ ನಮ್ಮಮ್ಮಂಗೆ ಹೇಳ್ತೀನಿ, ನಮ್ಮಮ್ಮ ಬಂದು ನಿಮ್ಮ ಅಪ್ಪನ ಹತ್ರ ಮಾತಾಡ್ತಾರೆ, ಆಮೇಲೆ ನಿಮ್ಮಪ್ಪ ಒಪ್ಕೊಂತಾರೆ, ಮದ್ವೆ ಆಗುತ್ತೆ ಅಂತ. ಅವಾಗ ನನ್ಗೆ ಮೇಲಿಂದ ಕೆಳಗ್ ಬೀಳಿಸ್ದಂಗ ಆಯ್ತು. ಒಂದ್ 20 ಫ್ಲೋರಿಂದ ಕೆಳಗ್ ಬಿದ್ದಂಗೆ. ನಿಜ ಹೇಳ್ತಾ ಇದೀಯಾ ನೀನು ಅಂತ. ಯಾಕೆ ನಾನು ನಿಜ ಸುಳ್ಳು ಹೇಳ್ತೀನಿ ಅಂತ ಯಾಕೆ ಅನ್ಸುತ್ತೆ ನಿಂಗೆ? ಇಲ್ಲ ನಿಜ, ನನಗೆ ನೀನೇ ಪರ್ಫೆಕ್ಟ್ ಹುಡುಗಿ ಅಂತ ಅನ್ನಿಸ್ತು ನಮ್ಮ ಮನೆಗೆ. ಸೊ ಐ ರಿಯಲಿ ವಾಂಟ್ ಟು ಗೆಟ್ ಮ್ಯಾರಿಡ್ ಟು ಯು, ನೀನು ಚೆನ್ನಾಗಿ ನೋಡ್ಕೊತೀನಿ ಅಂತ. ಈ ಥರನೂ ಪ್ರಪೋಸ್ ಮಾಡ್ತಾರಪ್ಪ ದೇವ್ರೆ. ಆಮೇಲೆ ನನಗೆ ಟೈಮ್ ಬೇಕು, ನಾನು ಇವಾಗ ಹಂಗೆ ಹೇಳೋಕ್ಕಾಗಲ್ಲ. ಸರಿ, ನಾನು ಹಿಂಗೆ ಮಧ್ಯಾಹ್ನದವರೆಗೂ ಟೈಮ್ ಕೊಡ್ತೀನಿ, ನೀನು ಎಸ್ ಹೇಳಬೇಕು. ಎಸ್ ಹೇಳಬೇಕು, ಅವರೇ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಸರಿ ಅಲ್ಲಿವರೆಗೂ ನೀವು ಫೋನ್ ಮಾಡಬೇಡ ಅಂತ. ಆಮೇಲೆ ಮತ್ತೆ ನಾನು ಫೋನ್ ಮಾಡಿದ್ದಕ್ಕೆ ಎಸ್ ತಾನೆ, ಓಕೆ ಬಾಯ್, ಟೇಕ್ ಕೇರ್, ನಿಮ್ಮ ಅಪ್ಪನ ಹತ್ರ ಮಾತಾಡಕ್ಕೆ ಹೇಳ್ತೀನಿ ನಮ್ಮಮ್ಮಂಗೆ ಅಂತ. ಓ ಸೂಪರ್. ಅದಾಗಿ ಒಂದು ಸ್ವಲ್ಪ ದಿನ ನಾನೇ ಹೌದು ನಾನು ಇವ್ರನ್ನೇ ಮದುವೆ ಆಗೋದು ಅನ್ನೋದು ಅವರೇ ನನ್ನ ತಲೆಗೆ ತುಂಬಿಟ್ರು.